ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಈ ವಿಡಿಯೋದಲ್ಲಿ CSE ವರ್ಸಸ್ ECE ಭಾಳ ಸ್ಟೂಡೆಂಟ್ಸು ಯೂಟ್ಯೂಬಲ್ಲಿ ಹೋಗಿ ವಿಡಿಯೋ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾ ಇರ್ತಾರೆ. ಅದನ್ನೂ ಇಲ್ಲಪ್ಪ ಅಂತಂದರೆ ಅಣ್ಣನೋ ಅಕ್ಕನೋ ಸೀನಿಯರ್ಸ್ ಹೋಗಿ ಕೇಳ್ತೀರ ಯಾವ ಬ್ರಾಂಚ್ ಅಥವಾ ಯಾವ ಕೋರ್ಸ್ ತೊಗೊಳ್ಳಿ ಅಂತ. ಕೆಲವೊಬ್ರು ಏನು ಮಾಡ್ತಾರೆ, ನಿಮಗೆ ಚಲೋ ಗೈಡ್ ಮಾಡಿಬಿಟ್ಟು ನೀಟಾಗಿ ಅರ್ಥ ಮಾಡಿಸ್ತಾರೆ. ಯಾವ ಕೋರ್ಸ್ ತೊಗೊಂಡ್ರೆ ನಿಮ್ಗೆ ಏನು ಮುಂದೆ ಫ್ಯೂಚರಲ್ಲಿ ಆಗಿರುತ್ತೆ, ಸೊ ಡಿಫಿಕಲ್ಟ್ಸ್ ಅಂದರೆ ಏನು, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಯಾವ ಬ್ರಾಂಚಲ್ಲಿ ಇರಬಹುದು ಅಂತ ನಿಮ್ಗೊಂದು ಐಡಿಯಾ ಕೊಡ್ತಾರೆ. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅರ್ಥನೇ ಮಾಡಿಸಲ್ಲ. ಸೊ ನಿಮ್ಗೆ ಇನ್ನೂ ಒಂದು 100 ಕ್ವಶನ್ ಎಕ್ಸ್ಟ್ರಾ ತಲೆಯಲ್ಲಿ ತುಂಬಿಸ್ಬಿಡ್ತಾರೆ. ಸೊ ನಿಮಗೆ ಕ್ವಶನ್ಗೆ ಆನ್ಸರ್ ಅನ್ನೋದು ಸಿಗಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ನಾನು ಕವರ್ ಮಾಡ್ತೀನಿ. ಸೊ ನಿಮ್ಗೆ ಪ್ರತಿಯೊಂದು ಕ್ವಶನ್ಗೂ ಇದೇ ಒಂದು ವಿಡಿಯೋದಲ್ಲೇ ಉತ್ತರ ಸಿಗುತ್ತೆ. ಸೊ ಯಾವುದು ವಿಡಿಯೋ ನೋಡುವಂಥ ಅವಶ್ಯಕತೆ ನಿಮಗೆ ಇಲ್ಲ. ಆ್ಯಂಡ್ ಇನ್ನೊಂದು ಮೇಜರ್ ಏನಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ GPT ಆಗಲಿ, ಜೆಮಿನೈ ಆಗಲಿ, ಸೊ ಎಷ್ಟೊಂದು AI ಬಂದಾವಲ್ಲ, ಕಂಪ್ಯೂಟರ್ ಸೈನ್ಸ್ಗೆ ಜಾಬ್ ಸಿಗಲ್ವಾ? ಈ ಒಂದು ಕ್ವಶನ್ನು ಗೂಗಲಲ್ಲಿ ಬಹಳ ಸ್ಟೂಡೆಂಟ್ಸ್ ಸರ್ಚ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬಹಳ ಸೀನಿಯರ್ಸ್ ಕೂಡ ಇದನ್ನೇ ಹೇಳಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಯಾರ್ಯಾರು ತೊಗೋಕತ್ತಾರಲ್ಲ, ಸೊ ಪ್ರೆಸೆಂಟ್ ಇವಾಗ ನಾವು ಲೋಕಲಲ್ಲಿ ನೋಡೋದಾದರೆ, ಸೊ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ತೊಗೊತಾ ಇದ್ದಾರೆ ಅವ್ರಿಗೆಲ್ಲ ಸೀನಿಯರ್ಸ್ ಇದನ್ನೇ ಹೇಳಾಕತ್ತಾರೆ. ಸೊ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಡ್ರಿ, ಡೌನ್ ಆಯ್ತದು. EC ತೊಗೋರಿ, ಇಲ್ಲಾಂದ್ರೆ ಸಿವಿಲ್ ತೊಗೋರಿ, ಮೆಕ್ಯಾನಿಕಲ್ ತೊಗೋರಿ. ಸೊ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಡ್ರಿ, ಚಾಟ್ GPT ಬಂದ, ಸೊ ನಿಮಗೆ ನೌಕರಿ ಸಿಗಲ್ಲ ಅಂತ. ಸೊ ನೆಗೆಟಿವ್ ವೈಬ್ಸ್ನ ಸ್ಪ್ರೆಡ್ ಮಾಡಕತ್ತಾರೆ. ಸೊ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊತ ಅವಶ್ಯಕತೆ ಇಲ್ಲ. ಫಸ್ಟ್ ಕೋರ್ ಸಬ್ಜೆಕ್ಟ್ಸ್ ನೋಡ್ಕೊಂತ ಹೋಗೋಣ. ಮೊದಲಿಗೆ ಕೋರ್ ಸಬ್ಜೆಕ್ಟ್ಸಲ್ಲಿ CSEಯಲ್ಲಿ ಪ್ರೋಗ್ರಾಮಿಂಗು, ಡೇಟಾ ಸ್ಟ್ರಕ್ಚರ್ಸು, ಅಲ್ಗಾರಿದಮ್ಸು, ಆಪರೇಟಿಂಗ್ ಸಿಸ್ಟಮ್ಸು, ಡೇಟಾಬೇಸು, ಸಾಫ್ಟ್ವೇರ್ ಇಂಜಿನಿಯರಿಂಗು, AI ML, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ಲೌಡ್ ಕಂಪ್ಯೂಟಿಂಗು. ಸೊ EC ಕಡೆ ನೋಡೋದಾದರೆ ನಮಗೆ ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಮೈಕ್ರೋಪ್ರೊಸೆಸರು, VLSI, ಕಮ್ಯುನಿಕೇಷನ್ ಸಿಸ್ಟಮ್ಸು, ಸಿಗ್ನಲ್ ಪ್ರೊಸೆಸಿಂಗು, ಎಂಬೆಡ್ ಸಿಸ್ಟಮ್ಸು, IoT ಮತ್ತು ನೆಟ್ವರ್ಕಿಂಗು, ಇವೆಲ್ಲ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಇರುತ್ತೆ. ಸೊ ಕೋರ್ ಸಬ್ಜೆಕ್ಟ್ಸ್ ಇವೆಲ್ಲ. ಸೊ ಹ್ಯಾಂಡ್ಸ್ ಆನ್ ಲ್ಯಾಬ್ ಅಂತ ನೋಡಿದ್ರೆ ನಿಮಗೆ ಇದು ಕೋಡಿಂಗ್ ಲ್ಯಾಬ್ಸ್. ಆಫ್ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಕೋಡಿಂಗ್ ಲ್ಯಾಬ್ಸೇ ಇರ್ತಾವ. ಸೊ ಪ್ರೋಗ್ರಾಮ್ ಇರ್ತದೆ. ಸೊ ಒಂದು ವೈಟ್ ಶೀಟಲ್ಲಿ ಪ್ರೋಗ್ರಾಮ್ ಇರ್ತದೆ, ನೀವು ನೋಡಿ ಟೈಪ್ ಮಾಡಬೇಕು, ಔಟ್ಪುಟ್ ತೆಗಿಬೇಕು ಅಷ್ಟೇ. ಸೊ ಕಂಪ್ಯೂಟರ್ ಸೈನ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಅದೇನೆ. ಸೊ ಯಾವ ಕಾಲೇಜ್ ನಿಮಗೆ ಓನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಥವಾ ಯಾವ ರೀತಿ ಬರೀಬೇಕು ಓನ್ ಕೋಡ್ ಅಂತ ಯಾವ ಕಾಲೇಜು ಹೇಳ್ಕೊಡಲ್ಲ, ಬಟ್ ರೇರ್ ಹೇಳ್ಕೊಡೋಂಥ ಕಾಲೇಜ್. ಆ್ಯಂಡ್ ಈ ಕಡೆ ಹಾರ್ಡ್ವೇರ್, ಸೊ EC ಕಡೆ ನೋಡೋದಾದ್ರೆ ಹಾರ್ಡ್ವೇರ್ ಲ್ಯಾಬ್ಸ್ ಇರ್ತಾವ. ಆ್ಯಂಡ್ PCB ಡಿಸೈನ್ಸು. ಸೊ ನಿಮಗೆ ಕೂಡ ಸ್ವಲ್ಪ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಯಾರು EC ತೊಗೊಂತಾರಲ್ಲ, ಸೊ ಅವ್ರಿಗೆ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, ಬಟ್ ಬಹಳ ಕಡಿಮೆ ಕಂಪೇರ್ ಟು CSEಗೆ. ಇದು ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಮಿಕ್ಸ್ ಇರೋದ್ರಿಂದ ಸೊ ನಿಮಗೆ ಬಹಳ ಕಡಿಮೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಯಾವ್ಯಾವ ಅಂದರೆ C, ಪೈಥಾನ್ ಮತ್ತು MATLAB. ಇನ್ನು ಫ್ಯೂಚರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಮಾಡ್ಬೋದು VT ಅವರು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಂತ ಥಿಯರಿ ಅಂತ ನೋಡೋದಾದ್ರೆ, ಸೊ ಮೂರ್ ಸಾಫ್ಟ್ವೇರ್ ಓರಿಯೆಂಟೆಡ್, ರಿಕ್ವೈರ್ಸ್ ಲಾಜಿಕ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗು. ಇಲ್ಲಿ EC ಕಡೆ ನೋಡಿದ್ರೆ ಹೆವಿಯರ್ ಫೋಕಸ್ ಆನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆ್ಯಂಡ್ ಮ್ಯಾಥಮೆಟಿಕಲ್ ಮಾಡಲಿಂಗ್. ಸೊ ಇಲ್ಲೇ ಅರ್ಥ ಆಗಿರ್ಬೇಕು ನಿಮಗೆ, EC ಅಂದರೆ ಜಾಸ್ತಿ ಮ್ಯಾಥಮೆಟಿಕ್ಸ್ ಇರಬೇಕು. ಸೊ CSEಗೆ ಬೇಸಿಕ್ ಅಷ್ಟನ್ನು ಬೇಕಾಗಲ್ಲ. ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಇದ್ರೆ ಸಾಕು, ನೀವು ಈ ಒಂದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ತೊಗೋಬೋದು. ಬಟ್ EC ನೀವು ತೊಗೋಬೇಕಿತ್ತಂದರೆ ನಿಮಗೆ ಮ್ಯಾಥಮೆಟಿಕ್ಸ್ ಜಾಸ್ತಿ ನಾಲೆಜ್ ಇರಬೇಕು, ಅಥವಾ ಜಾಸ್ತಿ ಕಲಿಬೇಕಾಗುತ್ತೆ, ಜಾಸ್ತಿ ಓದಬೇಕಾಗುತ್ತೆ. ಓಕೆ. ಆ್ಯಂಡ್ ಹೆವಿಯರ್ ಫೋಕಸ್ ಆನ್ ಫಿಸಿಕ್ಸ್ ಅಂತ ಕೂಡ ಇದೆ. ಸೊ ಅದ್ರ ಮೇಲೆ ಕೂಡ ನಿಮಗೆ ಇದು ಸಬ್ಜೆಕ್ಟ್ ಕಾಣ್ತದೆ ಅಲ್ಲಿ ಕೋರ್ ಸಬ್ಜೆಕ್ಟ್ಸಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್ಸು, ಸಿಗ್ನಲ್ ಪ್ರೊಸೆಸಿಂಗು. ಸೊ ಇವೆಲ್ಲ ನಿಮಗೆ ಹೆವಿಯರ್ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಟಫ್ ಇರುತ್ತೆ EC. ನೆಕ್ಸ್ಟ್ ಹೌ ಇಟ್ಸ್ ಗೋಯಿಂಗ್ ಇನ್ VT ಕರೆಂಟ್ಲಿ ನೋಡೋದಾದರೆ, CSEಗೆ ಹೈಯೆಸ್ಟ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಇದ್ದೇ ಇರುತ್ತೆ ಕಂಪ್ಯೂಟರ್ ಸೈನ್ಸ್ಗೆ. ಸೊ VT ಅಂತಲ್ಲ, ಬೇರೆ ಕಡೆ ಆಟೋನಮಸ್ ಕಾಲೇಜ್ ಆಗಿರಲಿ, ಪ್ರೈವೇಟ್ ಕಾಲೇಜಸ್ ಕೂಡ ಡಿಮ್ಯಾಂಡ್ ಇದೆ ಕಂಪ್ಯೂಟರ್ ಸೈನ್ಸ್ಗೆ. ನೆಕ್ಸ್ಟ್ ಮೋರ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ವಿತ್ ಹೈಯರ್ ಪ್ಯಾಕೇಜಸ್. ಕೋರ್ಸ್ ಇದೆ, ಆಪರ್ಚುನಿಟಿ ಜಾಸ್ತಿನೇ ಇದೆ. ಆ್ಯಂಡ್ ಬಟ್ ಡಿಪೆಂಡ್ ಅಪಾನ್ ದೇರ್ ಸ್ಕಿಲ್ಸ್. ಓಕೆನಾ, ಸ್ಟೂಡೆಂಟ್ಸ್ ಸ್ಕಿಲ್ಸ್ ಮೇಲೆ, ಮತ್ತು ಬಂದಿರೋ ಯಾವ ಕಾಲೇಜಲ್ಲಿ ಓದ್ತಾ ಇರ್ತಾರಲ್ಲ ನೀವು ಆ ಕಾಲೇಜ್ ಮೇಲೆ, ಮತ್ತು ಸ್ಟಾರ್ಟಪ್ ಕಂಪ್ನಿನೋ MNC ಕಂಪ್ನಿ ಮೇಲೆ. ಸೊ ಪ್ರತಿಯೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನಾವು ಒಂದ್ರ ಮೇಲೆ ಪಾಯಿಂಟ್ ಔಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಇವಾಗ ನೋಡಿರಿ, ಫಾರ್ ಎಕ್ಸಾಂಪಲು ನಿಮಗೆ ಒಂದು 10th 60 ಬಂತು, ಇಲ್ಲಾಂದರೆ 60 ಬಿಲೋ ಬಂತು ಅಂತ ಅಂದ್ಕೊಡ್ರಿ, ಅವಾಗ ನಿಮಗೆ ಎಲಿಜಿಬಿಲಿಟಿ ಇರೋ ನೀವು. ಸೊ ಇಂಜಿನಿಯರಿಂಗಲ್ಲಿ ನೀವು 90% ಅಥವಾ 9 CGPA ತೆಗೆದ್ರೂ ಕೂಡ ನಿಮಗೆ ಪ್ಲೇಸ್ಮೆಂಟ್ ಆಗೋದು ಬಹಳ ಕಡಿಮೆ, ರೇರ್. ಯಾಕಂತಂದರೆ ಪ್ಲೇಸ್ಮೆಂಟ್ ಆಗಬೇಕು ಅಥವಾ ಒಂದು ದೊಡ್ಡ ಕಂಪ್ನಿಗೆ ಹೋಗ್ಬೇಕಂದ್ರೆ 60 ಅಬೋವ್ ಪರ್ಸೆಂಟೇಜ್ ಇರಬೇಕಂತೆ. ಕೆಲವೊಂದು ಕಡೆ 90+ ಕೇಳ್ತಾ ಇದ್ದಾರೆ. ಸೊ ಡಿಪೆಂಡ್ ಅಪಾನ್ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ಸೊ ನೆಕ್ಸ್ಟ್ ಸರ್ಕಲಮ್ ನಾವು ಇನ್ಕ್ಲೂಡ್ CIML, ಕ್ಲೌಡು, ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಸೊ ನೆಕ್ಸ್ಟು EC ಕಡೆ ನೋಡೋದಾದರೆ, ಕೋರ್ ಪ್ಲೇಸ್ಮೆಂಟ್ ಎಕ್ಸಿಸ್ಟ್ ಬಟ್ ಫ್ಯೂವರ್ ಕಂಪೇರ್ ಟು IT ಆ್ಯಂಡ್ ಸಾಫ್ಟ್ವೇರ್ ಕಂಪ್ನೀಸ್. ಹಂಗಂದರೆ ಸೊ ಹಾರ್ಡ್ವೇರ್ ಕಂಪ್ನೀಸ್ ಬಹಳ ಕಡಿಮೆ ಇರೋದ್ರಿಂದ ಸೊ EC ಅವ್ರು ಏನು ಮಾಡ್ತಾರೆ, ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ. ಸಾಫ್ಟ್ವೇರ್ ಕಂಪೇರ್ ಮಾಡೋದಾದರೆ ಸೊ ಸಾಫ್ಟ್ವೇರ್ ಕಂಪ್ನಿ ಜಾಸ್ತಿ ಇದೆ. ಸೊ CSE ಅವರಿಗೆ ಜಾಸ್ತಿ ನೌಕರಿ ಸಿಗ್ತಾ ಇದೆ ಕಂಪೇರ್ ಟು EC. ಓಕೆ. ನೆಕ್ಸ್ಟ್ ಮೆನಿ EC ಸ್ಟೂಡೆಂಟ್ಸ್ ವಿಲ್ ಗೆಟ್ ಸಾಫ್ಟ್ವೇರ್ ಜಾಬ್ಸ್, ಮಾಸ್ ರಿಕ್ರೂಟರ್ಸ್ ಬಿಕಾಸ್ ದೇ ಲರ್ನ್ ಕೋಡಿಂಗ್. ಸೊ ಕೋಡಿಂಗ್ ಕಲಿಯೋದ್ರಿಂದ EC ಯಾರ್ಯಾರು ತೊಗೋತಾರೆ ಅವರು ಕೂಡ ಸಾಫ್ಟ್ವೇರಲ್ಲಿ ಹೋಗ್ಬೋದು,
ಹಾರ್ಡ್ವೇರಲ್ಲಿ ಕೂಡ ಹೋಗ್ಬೋದು. ಆ್ಯಂಡ್ ಅದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ಪೆಷಲೈಸ್ಡ್ ಕೋರ್ ಜಾಬ್ಸ್ VLSI, ಎಂಬೆಡೆಡ್ ಟೆಲಿಕಾಮ್ ನೀಡ್ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಆರ್ MTech ಅಥವಾ MS. ಸೊ ಈ ಒಂದು ನೀವು VLSI ಡಿಸೈನ್ ಇಂಜಿನಿಯರ್ ಆಗಬೇಕು ಅಥವಾ ಬೇರೆ ಬೇರೆ ಒಂದು ಹೆವಿ ಫೀಲ್ಡಲ್ಲಿ ವರ್ಕ್ ಮಾಡಬೇಕು, ನೀವು ಹಾರ್ಡ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕಿತ್ತಂದರೆ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಅಥವಾ MTech ನೀವು ಮಾಡಲೇಬೇಕು ಕಂಪಲ್ಸರಿ. ಇಲ್ಲಾಂದರೆ ನಮಗೆ VLSI ಡಿಸೈನ್ ಇಂಜಿನಿಯರ್ಸು ಆ ರೀತಿ ನಿಮಗೆ ಜಾಬ್ ಸಿಗೋಂಗಿಲ್ಲ. ಓಕೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಆ್ಯಂಡ್ ಸ್ಯಾಲ್ರಿ ಇಂಡಿಯಾದಲ್ಲಿ ನೋಡೋದಾದರೆ, ಸೊ ಆವ್ರೇಜ್ ಸ್ಯಾಲ್ರಿ V2 ಕ್ಯಾಂಪಸ್ ಲೆವೆಲಲ್ಲಿ, ಓಕೆ, V2 ಕ್ಯಾಂಪಸ್ ಲೆವೆಲಲ್ಲಿ ಆವ್ರೇಜ್ ಸ್ಯಾಲ್ರಿ 4 to 8 LPA ಇದೆ ಆ್ಯಂಡ್ ಕ್ಯಾನ್ ಗೋ ಅಪ್ ಟು 20 to 50 LPA ಇನ್ ಪ್ರಾಡಕ್ಟ್ ಬೇಸ್ಡ್, ಅಂದರೆ ಗೂಗಲ್ ಅಥವಾ ಅಮೆಝಾನ್ ದೊಡ್ಡ ದೊಡ್ಡ ಕಂಪ್ನಿ MNC ಕಂಪ್ನಿ ಬಂದರೆ ಸೊ 20 to 50 LPA ತನಕ ಹೋಗ್ಬೋದು. ಅದು V2 ಕ್ಯಾಂಪಸ್ ಲೆವೆಲಲ್ಲಿ. ಸೊ EC ಕಡೆ ನೋಡೋದಾದರೆ 3 to 6 LPA ಇದೆ. ಸೊ ಹಾರ್ಡ್ವೇರ್ ಜಾಬ್ಸು ಬಹಳ ಕಡಿಮೆ ಇದೆ, 4 to 8 LPA ಇಫ್ ಪ್ಲೇಸ್ಡ್ ಇನ್ IT ಅಥವಾ ಸಾಫ್ಟ್ವೇರ್ ರೋಲ್ಸ್. ಸೊ ಎರಡು ಕಂಪೇರ್ ಮಾಡೋದು ನೋಡೋದಾದ್ರೆ ಇದು ಬೇಸಿಕ್ ಲೆವೆಲಲ್ಲಿ ಇದು 4 to 8 LPA ಇದೆ. ಇದೇ ಹೈಯೆಸ್ಟ್ ಪ್ಯಾಕೇಜ್ ಇದೆ ECಗೆ. ಬಟ್ CSಗೆ ಲೋಯೆಸ್ಟ್ ಪ್ಯಾಕೇಜು 4 to 8 ಇದೆ. ಸೊ ಹೈಯೆಸ್ಟ್ 20 to 50 LPA ತಾನೇ ಇದೆ. ನೆಕ್ಸ್ಟ್ ಹೈಯೆಸ್ಟ್ ಪ್ಯಾಕೇಜಸ್ ನೋಡೋದಾದ್ರೆ ನಾವು 40 to 60 LPA ರೇರು ಬಿಟ್ಟೆಕ್. ಮತ್ತು ಇದು ಡಿಪೆಂಡ್ ಆನ್ ಯುವರ್ ಸ್ಕಿಲ್ಸ್, ಯಾವ ರೀತಿ ನೀವು ಇಂಟರ್ವ್ಯೂ ಕೊಡ್ತೀರಾ ಆ್ಯಂಡ್ ಯಾವ ರೀತಿ ನಿಮ್ಮ ಸ್ಕಿಲ್ಸ್ ಇದೆ. ಸೊ ಸ್ಕಿಲ್ಸ್ ಮೇಲೆ ಕೂಡ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ನೋಡೋದಾದ್ರೆ 10 to 20 LPA, ಅದು VLSI ಡಿಸೈನ್ ಇಂಜಿನಿಯರ್ ಹೇಳಿದ ನಲವಾಗಿ. ಸೊ ಆ ರೀತಿ ನೀವು ಎಕ್ಸ್ಟ್ರಾ ಕೋರ್ಸ್ ತೊಗೊಂಡ್ಬಿಟ್ಟು ನೀವು ಕಲಿಬೇಕಾಗುತ್ತೆ. ಸೊ ಜಾಯಿನ್ IT ಫಾರ್ ಸಿಮಿಲರ್ ಪ್ಯಾಕೇಜಸ್ ಆಸ್ CSA. ಸೊ ನಿಮಗೆ ಕೂಡ ಕೋಡಿಂಗ್ ಅಥವಾ 40 to 60 LPA ಬೇಕಂತಂದರೆ ನೀವು ಕೋಡಿಂಗ್ ಕಲಿಬೇಕಾಗುತ್ತೆ. C ಆಗಲಿ, C++, ಜಾವಾ ಸ್ಕ್ರಿಪ್ಟ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು. ಸೊ ಕೋರ್ಸ್ ಕಲಿತ್ಬಿಟ್ಟು ನೀವು ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಮಾಡ್ಬೋದು. ಸೇಮ್ ಪ್ಯಾಕೇಜ್ 40 to 60 LPA ತನಕ ನೀವು ತೊಗೋಬೋದು, ನೋ ಇಶ್ಯೂಸ್. ನೆಕ್ಸ್ಟ್ ಜಾಬ್ ಕಾಂಪಿಟೇಷನ್ ನೋಡೋದ್ರೆ ಹೈ ಬಟ್ ಡಿಮ್ಯಾಂಡ್ ಈಸ್ ಆಲ್ಸೋ ವೆರಿ ಹೈ. ಸೊ ಹೈ ಇದೆ ಬಟ್ ಡಿಮ್ಯಾಂಡ್ ಕೂಡ ಅಷ್ಟೇ ಇದೆ. EC ಕಡೆ ನೋಡೋದಾದರೆ ಹಾರ್ಡ್ವೇರ್ ಕಂಪ್ನಿಗಳು ಇಲ್ಲಲ್ಲ, ಬಹಳ ಕಡಿಮೆ ಇದೆ. ಸೊ ಅದಕ್ಕೆ ಹಾರ್ಡ್ವೇರ್ ಕಂಪ್ನಿ ಇಲ್ಲಾರದ ಕಾರಣಕ್ಕೋಸ್ಕರ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಸಾಫ್ಟ್ವೇರ್. ನೆಕ್ಸ್ಟ್ ಸ್ಕೋಪ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ನೋಡೋದಾದರೆ, ಸೊ ಅಫ್ಕೋರ್ಸ್ ನಾನು ಹೇಳೋದಾದರೆ AML ಕ್ಲೌಡ್ ಕಂಪ್ಯೂಟಿಂಗು ಸ್ಯಾಲ್ರಿ $90K ಇಂದ ಹಿಡಿದು $170K ಪರ್ ಇಯರ್ ತನಕ ಇದೆ. 100% ಇದ್ರಿಗಿಂತ ಜಾಸ್ತಿ ಕೂಡ ಇದೆ. ನಾವು ಭಾಳ ಜನ ನೋಡಿನಿ. ಸೊ ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ಜಾಸ್ತಿ ಜನ ವರ್ಕ್ ಮಾಡ್ತಾ ಇದ್ದಾರೆ, USA ಆಗಲಿ, ಜರ್ಮನಿ ಆಗಲಿ. ಆ್ಯಂಡ್ EC ಕಡೆ ನೋಡೋದಾದರೆ ಗುಡ್ ಡಿಮ್ಯಾಂಡ್ ಇನ್ ಸೆಮಿ ಕಂಡಕ್ಟರ್ಸ್, ಟೆಲಿಕಾಮ್, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಎರಡೂ ನೋಡೋದಾದರೆ ಕೂಡ ಸೊ ಕಡಿಮೆ ಸ್ಯಾಲ್ರಿ ಇರುತ್ತೆ ECಗೆ. ಓಕೆ, ಸಾಫ್ಟ್ವೇರಲ್ಲಿ ಹೋದ್ರೂ ಕೂಡ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಕೊಡ್ತಾರೆ ಆ್ಯಂಡ್ ಹಾರ್ಡ್ವೇರಲ್ಲಿ ಹೋದ್ರೂ ಕೂಡ ಸ್ಯಾಲ್ರಿ ಕಡಿಮೆನೇ ಇರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ಗೆ ಆಗಲ್ಲ, ಎಲ್ಲೋದ್ರೂ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಕೊರಿ ನೀವೇ, USA, ಜರ್ಮನಿ, ಜಪಾನ್ ಮತ್ತು ಮಿಡಲ್ ಈಸ್ಟ್, ಕೆನಡಾ ಅಥವಾ ಆಸ್ಟ್ರೇಲಿಯಾ ಇವೆಲ್ಲ ಇದೆ. ಸೊ ಇದ್ರ ಬಗ್ಗೆ ಏನು ಬೇಕಾಗಲ್ಲ, ಫ್ಯೂಚರಲ್ಲಿ ಏನು ಬೇಕು ಅದಾಗ್ಬೋದು, ಚೇಂಜಸ್ ಆಗ್ಬೋದು. ನೆಕ್ಸ್ಟ್ ಫ್ಯೂಚರ್ ಟ್ರೆಂಡ್ಸ್ ಆ್ಯಂಡ್ AI ಇಂಪ್ಯಾಕ್ಟ್. ನಾನು ಆವಾಗಲೇ ಹೇಳಿದ್ನಲ್ಲ, ಸೊ AI ಬಂದಮೇಲೆ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ AIಯಿಂದ ಏನಾದರೂ ಅಂದರೆ ಡೌನ್ಫಾಲ್ ಇದೆ ನಾವು ಕಂಪ್ಯೂಟರ್ ಸೈನ್ಸ್ಗೆ ಅಂತ ನೋಡೋದಾದರೆ, CSಗೆ AML, ಡೇಟಾ ಸೈನ್ಸ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ವಿಲ್ ಕಂಟಿನ್ಯೂ ಟು ಡಾಮಿನೇಟ್. ಸೊ ಡಾಮಿನೇಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಓಕೆ, ಸ್ಟಾಪ್ ಆಗಲ್ಲ. ಸೊ ಆಟೋಮೇಷನ್ ವಿಲ್ ಕ್ರಿಯೇಟ್ ನ್ಯೂ ರೋಲ್ಸ್ ಬಟ್ ರೆಡ್ಯೂಸ್ ಸಿಂಪಲ್ ಕೋಡಿಂಗ್ ಜಾಬ್ಸ್. ಅಂದರೆ ಸಣ್ಣ ಪುಟ್ಟ ಕೋಡಿಂಗ್ ಜಾಬ್ಸ್ ಏನಿರುತ್ತೆ ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ. ಅಂದರೆ AI 100% ರೀಪ್ಲೇಸ್ ಮಾಡುತ್ತೆ. ಸೊ ಜಾಬ್ಸ್ ಅನ್ನೋದು ಕಳ್ಕೊಂತಾರೆ ಭಾಳ ಜನ. ಸೊ ಆಲ್ರೆಡಿ ಎಷ್ಟೋ ಜನ TCS ಅಲ್ಲಾಗಲಿ ಮತ್ತು ಇನ್ಫೋಸಿಸ್ಸು, ಸೊ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಜಾಬೆಲ್ಲ ತೆಗಿತಾ ಇದ್ದಾರೆ. ಸೊ ಬಿಸಾಕ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸಕ್ಕೆ ಮನುಷ್ಯರ ಅವಶ್ಯಕತೆ ಇಲ್ಲ ಅಂತ ಸೊ ಒಂದು AIಗೆ ಇಷ್ಟು ಅಮೌಂಟ್ ಪರ್ ಇಯರ್ ಇಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು AI ಯೂಸ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಗಳಾಗಲಿ. ನೆಕ್ಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಫುಲ್ ಸ್ಟ್ಯಾಕ್ AI ಇಂಜಿನಿಯರ್ಸ್ ವಿಲ್ ಬಿ ಇನ್ ಡಿಮ್ಯಾಂಡ್. ಸೊ ಇವೆಲ್ಲ ಇಂಜಿನಿಯರ್ಸ್ ಏನಿದೆಯಲ್ಲ ಇವೆಲ್ಲ ಡಿಮ್ಯಾಂಡಲ್ಲಿ ಇರುತ್ತೆ ಇನ್ ಫ್ಯೂಚರ್. ಓಕೆ, ನೆಕ್ಸ್ಟ್ ECಯಲ್ಲಿ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ವಿಲ್ ಮೆರ್ಜ್ ವಿತ್ AI ಮತ್ತು IoT, ಸ್ಮಾರ್ಟ್ ಡಿವೈಸಸ್, ರೋಬೋಟಿಕ್ಸು, 5G, 6G ಆ್ಯಂಡ್ VLSI ಚಿಪ್ ಡಿಸೈನ್. AI ವೋಂಟ್ ರಿಪ್ಲೇಸ್ ಕೋರ್ ಹಾರ್ಡ್ವೇರ್ ಇಂಜಿನಿಯರ್ಸ್ ಈಸಿಲಿ. ಇದೇನಪ್ಪ ಅಂತಂದರೆ EC ಏನಂದರೆ ಎವರ್ಗ್ರೀನ್ ಬ್ರಾಂಚ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಏನಿದೆಯಲ್ಲ ಇದು ಎವರ್ಗ್ರೀನ್ ಬ್ರಾಂಚು. AI ಯಾವುದೇ ಕಾರಣಕ್ಕೂ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, VLSI ಡಿಸೈನ್ ಚಿಪ್ ಇಂಜಿನಿಯರ್ಸ್ ಆಗಿರ್ಬೋದು, ಸೊ VLSI ಡಿಸೈನ್ ಇಂಜಿನಿಯರ್ಸ್, ಸೊ ಇವೆಲ್ಲ AI ಮಾಡೋಕ್ಕಾಗಲ್ಲ, ಇದು ಹ್ಯೂಮನ್ಸೇ ಮಾಡಬೇಕು. ಓಕೆ, ಅದಕ್ಕೆ ಕಂಪೇರ್ ಟು EC ನೀವು ಒಂದು ವೇಳೆ CS ತೊಗೊಂಡ್ರೆ ನೀವು ರಿಪ್ಲೇಸ್ ಆಗ್ಬೋದು. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ಸೊ EC ತೊಗೊಂಡ್ರೆ ನೀವು ಹಾರ್ಡ್ವೇರ್ ಜಾಬ್ಸಲ್ಲಿ ಹೋದರೆ ನಿಮಗೆ ರಿಪ್ಲೇಸ್ ಮಾಡಲ್ಲ ಯಾರು, ಯಾಕಂದರೆ ಅದು AI ಮಾಡೋಕ್ಕೆ ಬರಲ್ಲ ಕೆಲಸ. ನೀವು ಏನು ಮಾಡ್ತಿರಲ್ಲ ಹಾರ್ಡ್ವೇರ್ ಡಿಸೈನ್ಸ್, ಸೊ AI ಮಾಡೋಕ್ಕಾಗಲ್ಲ, ಅದು ಏನಿದ್ರು ಖುದ್ದು ಮನುಷ್ಯನೇ ಮಾಡಬೇಕು. ಸೊ ಅದಕ್ಕೆ AI ವೋಂಟ್ ರಿಪ್ಲೇಸ್ ಕೋರ್ ಹಾರ್ಡ್ವೇರ್ ಇಂಜಿನಿಯರ್ಸ್ ಈಸಿಲಿ. ಓಕೆ, ನೆಕ್ಸ್ಟ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಬಿಕಮಿಂಗ್ ಅ ನ್ಯಾಷನಲ್ ಪ್ರಯಾರಿಟಿ. ಇಂಡಿಯಾ, USA ಮೀನಿಂಗ್ EC ಗ್ರಾಜ್ಯುಯೇಟ್ಸ್ ಕುಡ್ ಸಿ ಹೈಯರ್ ಡಿಮಾಂಡ್. ಸೊ ನಿಮ್ಮ ಮುಂದೆ ಫ್ಯೂಚರಲ್ಲಿ ಕೂಡ
ಈ ಒಂದು ಹಾರ್ಡ್ವೇರಲ್ಲಿ ಹೋದರೆ ನಿಮ್ಗೆ ಡಿಮ್ಯಾಂಡ್ ಬಹಳ ಇದೆ. ಓಕೆ, ಇನ್ನು ಬಹಳ ಬರ್ತಾನೆ ಇದೆ ಅಂತ ಒಂದು ಸಣ್ಣ ಮಾಹಿತಿ ಅಥವಾ ಸಣ್ಣ ಅಪ್ಡೇಟ್. ಓಕೆ, ವಿಚ್ ಈಸ್ ಬೆಟರ್ ಫಾರ್ ಯು ಅಂತ ನೋಡೋದಂದರೆ, ಡೂ ಯು ಎಂಜಾಯ್ ಕೋಡಿಂಗ್ ಮೋರ್ ದೆನ್ ಹಾರ್ಡ್ವೇರ್? ಎಸ್ ಇತ್ತಪ್ಪ ಅಂದರೆ CSE ತೊಗೊರಿ, ಇಲ್ಲಪ್ಪ ಅಂದರೆ EC. ನೆಕ್ಸ್ಟ್ ನಿಮ್ಗೆ ಕೋಡಿಂಗ್ ಇಷ್ಟ ಆಯ್ತು ಅಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊರಿ, ಇಲ್ಲ ನನ್ನ ಕೋಡಿಂಗ್ ಅಷ್ಟು ಇಷ್ಟ ಇಲ್ಲ ಅಂದರೆ ತೊಗೋಬೇಡ್ರಿ. ಡ್ಯೂ ಯು ವಾಂಟ್ ಹೈ ಪೇಯಿಂಗ್ ಸಾಫ್ಟ್ವೇರ್ ಜಾಬ್ಸ್ ಕ್ವಿಕ್ಲಿ? ಅಂದರೆ ನಿಮ್ಗೆ ಜಲ್ದಿ ಬೇಕು, ನೌಕರಿ ಜಲ್ದಿ ನಾನು ಮಾಡಬೇಕು, ಸೊ ಹೈ ಪೇಯಿಂಗ್ ಸ್ಯಾಲ್ರಿ ಇರಬೇಕಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ತೊಗೊರಿ, ಇಲ್ಲಪ್ಪ ಅಂದರೆ ತೊಗೋಬೇಡ್ರಿ, ECನ ಚೂಸ್ ಮಾಡಿರಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಸರ್ಕ್ಯೂಟ್ಸ್ ಆ್ಯಂಡ್ ಡಿವೈಸಸ್ ಆ್ಯಂಡ್ ಹಾರ್ಡ್ವೇರ್ ಡಿಸೈನ್? ಅಂದರೆ ಅದೇ ಹೇಳಿದ್ದಲ್ಲ, ಸೊ ಹಾರ್ಡ್ವೇರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ, IoT, ಆರ್ಡಿನೋ ಬೋರ್ಡ್ಸು, ಸೊ ಇನ್ನು ಫರ್ದರ್ ಏನಾದರೂ ಹಾರ್ಡ್ವೇರ್ ಚಿಪ್ ಡಿಸೈನ್ಸ್ ಅಂತ ಮಾಡಬೇಕಿತ್ತಂದರೆ ನೀವು EC ಜಾಯ್ನ್ ಆಗ್ಬೋದು. ಡ್ಯೂ ವಾಂಟ್ ಕೋರ್ ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಾಮ್ ಜಾಬ್ಸ್? ಅಂದರೆ ಕೂಡ ನೀವು ಒಂದು ಹಾರ್ಡ್ವೇರ್ ಜಾಬ್ಸ್ಗೆ ಹೋಗ್ಬೇಕಿತ್ತಪ್ಪ ಅಂದರೆ ಸೊ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡೋಕೆ ಹೋಗ್ಬೇಡ್ರಿ, ಎಲೆಕ್ಟ್ರಾನಿಕ್ಸ್ನ ಚೂಸ್ ಮಾಡಿರಿ. ಆರ್ ಯು ರೆಡಿ ಟು ಡೂ ಎಕ್ಸ್ಟ್ರಾ ಕೋರ್ಸಸ್ ಟು ಎಂಟರ್ ಕೋರ್ ರೋಲ್ಸ್? ಆದರೆ ನಿಮ್ಗೆ ಎಕ್ಸ್ಟ್ರಾ ಕೋರ್ಸಸ್ ಬೇಕಾಗುತ್ತಾ ಅಂತಂದರೆ ಸೊ ಕಂಪ್ಯೂಟರ್ ಸೈನ್ಸ್ಗೆ ಬೇಕಾಗಲ್ಲ. ಸೊ ಎಲ್ಲ ಕಲಿಸ್ತಾರೆ ಕಂಪ್ಯೂಟರ್ ಸೈನ್ಸ್, ಕೋಡಿಂಗ್ ಇರುತ್ತಲ್ಲ, ಸೊ 4 years ಬರೀ ಕೋಡಿಂಗಲ್ಲೇ ಬಿಡ್ತಾರೆ, ಅವೇ ಕಲಿಸ್ತಾರೆ. ಸೊ EC ಆ ರೀತಿ ಅಲ್ಲ, ECಗೆ ಕಂಪಲ್ಸರಿ ಮಸ್ಟ್ ನೀಡೆಡ್, ಅಂದರೆ ಕಂಪಲ್ಸರಿ ಒಂದು ಕೋರ್ಸ್ ಮಾಡಲೇಬೇಕು. ನೀವು 1 year 6 months 3 months ಕೋರ್ಸ್ ಮಾಡಲೇಬೇಕು. ಕೋರ್ಸ್ ಮಾಡಿದ ಮೇಲೆ ನಿಮಗೆ ಈಸಿ ಆಗುತ್ತೆ ಕಲಿಯೋಕ್ಕೆ, ಅಥವಾ ಮತ್ತು ನೀವು ಟ್ರೈನಿಂಗೆಲ್ಲ ಈಸಿಯಾಗಿ ಪಾಸ್ ಮಾಡಿ ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತೊಗೋಬೋದು. ನೆಕ್ಸ್ಟ್ ಕೀ ಟೇಕ್ ಅವೇಸ್, ಲಾಸ್ಟ್ ಇದು ಫೈನಲ್. ಕೀ ಟೇಕ್ ಅವೇಸ್ ಅಂದರೆ ಮುಗೀತಲ್ಲ, ಇದು ಕನ್ಕ್ಲೂಷನ್ ಇದ್ದಂಗೆ. ಇಫ್ ಯು ವಾಂಟ್ ಫಾಸ್ಟ್ ಪ್ಲೇಸ್ಮೆಂಟ್, ಹೈಯರ್ ಸ್ಟಾರ್ಟಿಂಗ್ ಸ್ಯಾಲರಿ ಆ್ಯಂಡ್ ಗ್ಲೋಬಲ್ IT opportunities, CSE is better. If you love hardware, chip designs, robotics, IoT and don't mind extra specialization, EC has long term depth. ಇಲ್ಲೇ ನೋಡ್ಬೋದು ನೀವು, ಲಾಂಗ್ ಟರ್ಮ್ ಡೆಪ್ತ್ ಇದೆ. ಸೊ ಕಂಪ್ಯೂಟರ್ ಸೈನ್ಸ್ ಹಂಗಲ್ಲ, ಯಾವಾಗ ಬೇಕಾದರೂ ಡೌನ್ಫಾಲ್ ಆಗ್ಬೋದು, ಯಾವಾಗ ಬೇಕಾದರೂ ಅದು ಇನ್ಕ್ರೀಸ್ನೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಸೊ AI ಬಂದಮೇಲೆ ಎಲ್ಲ ರೀಪ್ಲೇಸ್ ಮಾಡ್ತಾನೆ ಇದೆ, ಆ್ಯಂಡ್ ಕೆಲವೊಂದು ಇದ್ದಾವೆ, ಸೊ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಅವು ಹ್ಯೂಮನ್ಸೇ ಮಾಡಬೇಕಾಗುತ್ತೆ. ಆ್ಯಂಡ್ EC ಅಂತ ಎಸ್ಪೆಷಲಿ ನೋಡಿದ್ರೆ EC ಎಲೆಕ್ಟ್ರಾನಿಕ್ಸು ಎವರ್ಗ್ರೀನ್ ಬ್ರಾಂಚ್, ಇದು ಯಾರು AI ಬಂದ್ರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಖುದ್ದು ಹ್ಯೂಮನ್ಸೇ ಮಾಡುವಂಥ ಕೆಲಸ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸಿ ಅಂದ್ಕೊತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.